ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಗ್ರಾಮದ ಡಿ ಕ್ರಾಸ್ ವೃತ್ತದಲ್ಲಿರುವಂತಹ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಎಟಿಎಂಗೆ ಕಳ್ಳರು ಕನ್ನ ಹಾಕಿದ್ದು ಎಟಿಎಂನಲ್ಲಿದ್ದಂತಹ ಹಣವನ್ನು ಕದ್ದು ಪರಾರಿಯಾಗಿದ್ದಾರೆ. ಸೂಲಿಬೆಲೆ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಸೇರಿದಂತಹ ಸೂಲಿಬೆಲೆ ಗ್ರಾಮದ ಡಿ ಕ್ರಾಸ್ ವೃತ್ತದಲ್ಲಿರುವಂತಹ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಟಿಎಂಗೆ ಕನ್ನ ಹಾಕಿದಂತಹ ಕದೀಮನೊಬ್ಬ ಸಿಸಿಟಿವಿಗಳಿಗೆ ಬ್ಲಾಕ್ ಕಲರ್ ಸ್ಪ್ರೇ ಹಾಕಿ ಬಳಿಕ ಎಟಿಎಂನಲ್ಲಿದ್ದಂತಹ ಹಣವನ್ನು ಕದ್ದು ಪರಾರಿಯಾಗಿದ್ದಾನೆ. ಶನಿವಾರವಾದ ಇಂದು ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ಕಳ್ಳನು ಆಗಮಿಸಿದ್ದು, ಈ ಒಂದು ಸಂದರ್ಭದಲ್ಲಿ ಕಟ್ಟಡದ ಮಾಲೀಕರು ಇದನ್ನು ಕಂಡು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಪೊಲೀಸರು ಬರುವಷ್ಟರಲ್ಲಿ ಆತ ಎಟಿಎಂಗೆ ಕನ್ನ ಹಾಕಿ ಕಾರಿನಲ್ಲಿ ಪರಾರಿಯಾಗಿರುವ ದೃಶ್ಯಗಳು ಸಹ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮುಸುಕು ಹಾಕಿಕೊಂಡು ಕಂಬಳಿ ಹೊದ್ದುಕೊಂಡು ಬಂದಂತಹ ಈ ಕಳ್ಳ ಎಟಿಎಂ ಒಳಗಡೆ ಪ್ರವೇಶಿಸಿದ ಮೊದಲೇ ಅಲ್ಲಿ ಇದ್ದಂತಹ 4 ಸಿಸಿಟಿವಿಗಳಿಗೆ ಬ್ಲಾಕ್ ಕಲರ್ ಸ್ಪ್ರೇ ಹಾಕಿರುವಂತಹ ದೃಶ್ಯಗಳು ಸಹ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬಳಿಕ ತನ್ನ ಕೈಚಳಕವನ್ನು ತೋರಿದ್ದು ಸ್ಥಳದಿಂದ ಪರಾರಿಯಾಗಿದ್ದಾನೆ. ಇನ್ನು ವಿಷಯ ತಿಳಿಯುತ್ತಿದ್ದಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿ.ಕೆ. ಬಾಬಾ, ಡಿವೈಎಸ್ಪಿ ಶಂಕರ್ ಗೌಡ, ಅಣ್ಣಾ ಸಾಹೇಬ್ ಪಾಟೀಲ್ ಸೇರಿದಂತೆ ಸಿಬ್ಬಂದಿ ವರ್ಗ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಆರೋಪಿಯ ಪತ್ತೆಗೆ ಬಲೆ ಬೀಸಿದ್ದಾರೆ. हमारा सारा में ये ब्लैक स्प्रे लगा दिया है. उसके बाद ये सेकंड एटीएम भी कट किया है, लेकिन पहले वो लेफ्ट में एक वो एटीएम था ना ओल्ड वाला, वो सारा कट करके लेकर चला गया. सेकंड एटीएम हमारा ट्राई किया था, वो नहीं हुआ. कितने कैमरे